ಅಲಸಂದೆ ಕಾಳು ಪಲ್ಯನ ನಾನಿವತ್ತು ಮಾಡ್ತಾ ಇರೋದು ಚಪಾತಿ ಮತ್ತು ಅಲಸಂದೆ ಕಾಳು ಪಲ್ಯ. ನಿಮ್ಗೆ ಹೇಳ್ದಂಗೆ ಅವಾಗೆ ನಾನು ಅಲಸಂದೆ ಕಾಳನ್ನ ಹುರಿದು ಹಾಕಿ ಸೀಟಿ ಹೊಡೆಯೋಕೆ ಇಟ್ಟಿದ್ದೆ. 3 ಸೀಟಿ ತೊಗೋಬೇಕು. ಅದನ್ನು 3 ಸೀಟಿ ಆದಮೇಲೆ ಆಫ್ ಮಾಡಬೇಕು. ಇವಾಗ ನಾನು ಚಪಾತಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಇದೊಂದು 10-15 ನಿಮಿಷ ನೆನೆಲಿ, ಚೆನ್ನಾಗಾಗುತ್ತೆ ಚಪಾತಿ. ಪದ ಚಪಾತಿ ಮಾಡ್ತಿರೋದು ಇವತ್ತು ನಾನು. ಮತ್ತು ಅಲಸಂದೆ ಕಾಳು ಪಲ್ಯ. ಇದು ಒಂದು 5 ನಿಮಿಷ ಮುಚ್ಚಿದೆ ಅಷ್ಟೇ. ಅಲಸಂದೆ ಕಾಳು ಪಲ್ಯ ಮಾಡೋಕ್ಕೆ 1 ಟೊಮೆಟೊ, 1 ಈರುಳ್ಳಿ ಸಾಕು. ಇದನ್ನು ಅದಕ್ಕೆ ಸಣ್ಣಗೆ ಹೆಚ್ಕೊಳ್ಳೋಣ. ಅಂದರೆ ಸಣ್ಣ ಹೆಚ್ಕೊಂಡ್ರೆ ಅದ್ರ ತಕ್ಕ ಚೆನ್ನಾಗಿರುತ್ತೆ ಪಲ್ಯದ ಈರುಳ್ಳಿ. ದಪ್ಪ ಬೇಡ, ಇಷ್ಟು ಚಿಕ್ಕದಾದರೂ ಓಕೆ. ಅಲಸಂದೆ ಕಾಳು ಪಲ್ಯಕ್ಕೆ ಈರುಳ್ಳಿ, ಟೊಮಾಟೊ ಮತ್ತು ಹಿಂದಡೆ ಕಾಳು ಕುಟ್ಟ, ಸಿಂಗಲ್ ಕುಟ್ಟ, ಪುಟಾಣಿ ಕುಟ್ಟ, ಈ 3 ಥರ ಕುಟ್ಟ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಟೊಮಾಟೊನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಟೊಮಾಟೊ ಹುಳಿಗೋಸ್ಕರ ಹಾಕ್ಕೊಳ್ಳಿ, ಅಂದರೆ ಪಲ್ಯಕ್ಕೆ ಚೆನ್ನಾಗಿ. ಕಾಳು ಪಲ್ಯಕ್ಕೆ ಟಮಾಟಿ ಹಾಕಿದ್ರೆ ಸೂಪರಾಗಿರುತ್ತೆ. ಎಲ್ಲ ಕಾಳು ಪಲ್ಯಕ್ಕಲ್ಲ, ಅಲಸಂದೆ ಕಾಳು ಪಲ್ಯಕ್ಕಂತೆ ಹಾಕ್ತೀವಿ ಟಮಾಟಿ, ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಬೇಯಿಸಿದ ಕಾಳು ಇಷ್ಟು ಬೆಂದಿದೆ. ಇದು ಸ್ವಲ್ಪ ಅಷ್ಟೇ, ಒಂದರಲ್ಲಿ ಇಷ್ಟ ಆದರೆ ಸಾಕು. ಯಾಕೆಂದರೆ ನಾವು ಮತ್ತೆ ನೀರು ಹಾಕಿ ಪಲ್ಯ ಪಾಣೆ ಹಾಕಿದ್ಮೇಲೆ ನೀರು ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟಾಗಿರುತ್ತೆ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲ ಥರದ ಡೈಲಿ ಲಾಗ್ ಬಿಡ್ತೀನಿ. ಮತ್ತಿಂದಡೆ ನಾನು ಇದೇ ಥರದ ಅಡುಗೆಗಳು ಮತ್ತಿಂದಡೆ ಎಲ್ಲ ಥರ ವಿಡಿಯೋಗಳನ್ನ ಮಾಡಾಕ್ತೀನಿ. ನನಗೆ ಸಪೋರ್ಟ್ ಮಾಡಿರಿ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಪಾತ್ರೆ ಕಾಯಕ್ಕಿಟ್ಟಿನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಸಾಕಿಷ್ಟು ಎಣ್ಣೆ ರಗಡಾಯಿತು ಇಷ್ಟು ಪಲ್ಯಕ್ಕೆ. ಮತ್ತು ಇವಾಗ ಇದು ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೋಣ. ಜೀರಿಗೆ, ಸಾಸಿವೆ ಆದಮೇಲೆ ಈರುಳ್ಳಿ, ಟೊಮಾಟೊ ಇಷ್ಟೆಲ್ಲ ಹಾಕಿ ಪಾಣೆ ಹಾಕೋಣ. ಚಟಪಟ ಅಂದಮೇಲೆ ಆಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಆದಮೇಲೆ ಟೊಮಾಟೊ ಹಾಕೋಣ. ನಾನು ಲಾಗ್ ಮಾಡ್ತಿರೋದ್ರಿಂದ ಸಪೋರ್ಟ್ ಮಾಡಿ. ವೀಡಿಯೋಗಳು ಚೆನ್ನಾಗಿ ಬರ್ತಾಯಿಲ್ಲ ಅಂತ ಕಮೆಂಟ್ ಮಾಡಿ. ಶಾರ್ಟ್ ವೀಡಿಯೋನೂ ಹಾಕ್ತಿದ್ದೀನಿ, ಲಾಂಗ್ ವೀಡಿಯೋನೂ ಹಾಕ್ತಿದ್ದೀನಿ. ನಿನ್ನೆ ಸಿಹಿ ಕಡುಬು ಮಾಡಿದ್ದೆ, ಕೊಬ್ಬರಿ ಕಡುಬು, ಅದನ್ನು ವೀಡಿಯೋ ಹಾಕಿದ್ದೀನಿ. ಎಲ್ಲರೂ ಹೋಗಿ ನೋಡಿ ಕಮೆಂಟ್ ಮಾಡಿ ಹೆಂಗಾಗಿದೆ ಅಂತ ಹೇಳಿ ವೀಡಿಯೋನ. ಮತ್ತು ನನ್ನ ವಾಯ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತಲೂ ಕಮೆಂಟ್ ಮಾಡಿ. ಇವಾಗಿದು ಸಾಫ್ಟ್ ಆಗಿದೆಯಲ್ಲ, ಇದಕ್ಕೆ ಇವಾಗ ಕುದಿಸಿದ ಕಾಳನ್ನ ಹಾಕೋತೀನಿ. ಇವಾಗ ಕಾಳು ಹಾಕ್ಕೊಂಡಿರೋದಾಯಿತು. ಇದನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮಸಾಲೆ ಖಾರ 1 ಸ್ಪೂನು,
ಖಾರ ಬೇಕಂದವರು ಇಷ್ಟು ಹಾಕೋರಿ, ಖಾರ ಬೇಡ ಅಂದರು ಸ್ವಲ್ಪ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಖಾರ ಇದ್ದರೆ ಖಾರ ಆದರೆ ಉಣಲ್ಲ. ಇಷ್ಟು ಸಾಕು. ಇವಾಗ ಇದನ್ನು ಒಂದು 5 ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ಏನೇನು ಬೇಕು ಅದು ಐಟಮ್ ಎಲ್ಲ ಹಾಕೋಣ. ನೋಡಿ ಈ ಥರ ಕುದ್ದು ಚೆನ್ನಾಗಿ ಆದಮೇಲೆ ಇದಕ್ಕೆ ಇವಾಗ ಪುಟಾಣಿ ಹಿಟ್ಟು ಸ್ವಲ್ಪ ನೀರು ಹಾಕೋಣ. ಕುದ್ದು ಬೇಯಲಿ 5 ನಿಮಿಷ.